ನಿಮಗೂ ಓಪನ್ ಪೋರ್ಸ್ ಇದೆಯಾ? ನಿಮ್ಮ ಮುಖದ ರಂಧ್ರಗಳು ಕೂಡ ಈ ರೀತಿಯಾಗಿ ಕಾಣಿಸೋದಕ್ಕೆ ಶುರುವಾಗಿದೆಯಾ? ಸೊ ಇವತ್ತಿನ ಈ ವಿಡಿಯೋನಲ್ಲಿ ಓಪನ್ ಪೋರ್ಸ್ ಅನ್ನ ಹೇಗೆ ಶ್ರಿಂಕ್ ಮಾಡೋದು ಅಂಡ್ ಇದನ್ನ ಟೈಟನ್ ಅಪ್ ಮಾಡೋದು ಹೇಗೆ ತಿಳ್ಕೊಳ್ಳೋಣ. ಫಸ್ಟ್ ಒಂದು DIY ರೆಮಿಡಿನ ಹೇಗ್ ಮಾಡೋದು ಅಂಡ್ ಹೇಗ್ ಅಪ್ಲೈ ಮಾಡಬೇಕು, ಯಾವಾಗೆಲ್ಲ ಅಪ್ಲೈ ಮಾಡಬೇಕು, ಎಷ್ಟು ದಿನ ಹಚ್ಚಬೇಕು ಎಲ್ಲವನ್ನ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಕೊನೆಯಲ್ಲಿ ಓಪನ್ ಪೋರ್ಸ್ಗೆ 2 ಅಮೇಜಿಂಗ್ ವಂಡರ್ ಆಗಿ ವರ್ಕ್ ಆಗುವಂತ ಸೀರಮ್, ಮಾರ್ಕೆಟ್ ಬೇಸ್ ಸೀರಮ್ ಕೂಡ ತಿಳಿಸ್ತೀನಿ. ಇದ್ರ ಮೇಲೂ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಿಶ್ಚಿಂತೆಯಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ, ನಾನು ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ಕರೆಕ್ಟ್ ಆಗಿ ನೋಡಿ, ಕೇಳಿಸ್ಕೊಳ್ಳಿ, ತಿಳ್ಕೊಳ್ಳಿ, ದೆನ್ ಯು ಹ್ಯಾವ್ ಯುವರ್ ಅಮೇಜಿಂಗ್ ರಿಸಲ್ಟ್ಸ್. ಫಸ್ಟ್ ಈ ಓಪನ್ ಪೋರ್ಸ್ ಯಾಕಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್, ನಿಮ್ಮ ಚರ್ಮ ಅಗತ್ಯಕ್ಕಿಂತ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಮಾಡ್ತಾ ಇದ್ರೆ ಅದರಿಂದ ಓಪನ್ ಪೋರ್ಸ್ ಆಗತ್ತೆ. ಅಥವಾ ಜೆನೆಟಿಕ್ಸ್ ಆಗಿರ್ಬೋದು, ವಂಶ ಪಾರಂಪರ್ಯವಾಗಿ ಬಂದಿರಬಹುದು, ಏಜ್ ಆಗ್ತಾ ಇದೆ ಅನ್ನೋದ್ರ ಸೈನ್ ಇರಬಹುದು, ಸನ್ ಡ್ಯಾಮೇಜ್ ಆಗಿರ್ಬೋದು, ನೀವು ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರುವಾಗ UV ರೇಸ್ ನಿಮ್ಮ ಸ್ಕಿನ್ ಮೇಲಿನ ಕೊಲಾಜನ್ ಅನ್ನ ಬ್ರೇಕ್ ಡೌನ್ ಮಾಡಿ, ತುಂಡು ಮಾಡಿ ಚರ್ಮವನ್ನ ಇನ್ನಷ್ಟು ಅಗಲ ಮಾಡ್ತಾ ಹೋಗುತ್ತೆ. ಇದಾಗಿರ್ಬೋದು. ಅಥವಾ ಕ್ಲಾಗ್ಡ್ ಪೋರ್ಸ್, ಡರ್ಟ್, ಮೇಕಪ್, ಆಯಿಲ್, ಸತ್ತ ಜೀವಕೋಶಗಳು ಅಲ್ಲೇ ಉಳ್ಕೊಂಡಾಗ, ನೀವು ಅದನ್ನ ಸ್ವಚ್ಛ ಮಾಡಿಲ್ದೇ ಇರುವಾಗ, ಇದು ಆ ಪೋರ್ಸ್ ಅಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಮುಖದ ರಂಧ್ರಗಳು ಇನ್ನಷ್ಟು ಅಗಲ ಆಗ್ತಾ ಹೋಗುತ್ತೆ. ಅಥವಾ ಪ್ಯೂಬರ್ಟಿ ಆಗಿರ್ಬೋದು, ಪ್ರೆಗ್ನೆನ್ಸಿ ಆಗಿರ್ಬೋದು, ಇದೆಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್, ಸ್ಕಿನ್ ಕೇರ್ ರುಟೀನ್ ಅನ್ನ ಫಾಲೋ ಮಾಡೋದು. ವಾರಕ್ಕೆ 1 ಸರ್ತಿ ಅಥವಾ 2 ಸರ್ತಿ ನಿಮ್ಮ ಚರ್ಮವನ್ನ ಡೀಪ್ ಆಗಿ ಕ್ಲೀನ್ಸ್ ಮಾಡ್ಕೋಬೇಕು. ಅದನ್ನ ಹೇಗ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ. ನಂಬರ್ 1, ಫಸ್ಟ್ ನಿಮ್ಮ ಫೇಸ್ ನ ಚೆನ್ನಾಗಿ ತೊಳ್ಕೊಡಿ. ನೀವೇನಾದ್ರೂ ಮೇಕಪ್ ಏನಾದ್ರೂ ವೇರ್ ಮಾಡಿದ್ರೆ ಡಬಲ್ ಕ್ಲೀನ್ಸ್ ಮಾಡಬೇಕು. ಮಿಸೆಲರ್ ವಾಟರ್ ಅಥವಾ ಮನೆಯಲ್ಲಿ ಹೋಮ್ ಮೇಡ್ ಫೇಸ್ ಆಯಿಲ್ ಯಾವ್ದಾದ್ರು ಇದ್ರೆ ಅದನ್ನ ತಗೊಂಡು ಚೆನ್ನಾಗಿ ನಿಮ್ಮ ಫೇಸ್ ಮೇಲೆ ಹಚ್ಕೊಂಡು, ಮೇಕಪ್ ಎಲ್ಲ ಮೆಲ್ಟ್ ಆದ್ಮೇಲೆ ಅದನ್ನ ರಿಮೂವ್ ಮಾಡಿ, ನೆಕ್ಸ್ಟ್ ಒಂದು ಮೈಲ್ಡ್ ಫೇಸ್ ವಾಶ್ ನಿಂದ ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಸ್ಟೀಮ್ ತಗೊಳ್ಳಿ. ಸ್ಟೀಮರ್ ಇಲ್ಲ ಅಂದ್ರೆ ಏನು ಚಿಂತೆ ಮಾಡಬೇಡಿ, ಒಂದು ಬೌಲ್ಗೆ ಸ್ವಲ್ಪ ಬಿಸಿ ನೀರನ್ನ ತಗೊಳ್ಳಿ. ಇದ್ರೊಳಗಡೆ ಹ್ಯಾಂಡ್ ಟವಲ್ ಇರತ್ತಲ್ಲ, ಸಣ್ಣದ ಹ್ಯಾಂಡ್ ಟವಲ್ ತಗೊಂಡು ಅದ್ರೊಳಗಡೆ ಅದ್ದಿ, ನಿಮಗೆ ಎಲ್ಲೆಲ್ಲಿ ಆ ಓಪನ್ ಪೋರ್ಸ್ ನ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಷ್ಟೇ ಈ ಬಟ್ಟೆನ ಇಟ್ಕೊಳ್ಳಿ. ಸ್ಟೀಮ್ ತಗೊಳ್ಳಿ. ಇದರಿಂದ ಓಪನ್ ಪೋರ್ಸ್ ತುಂಬಾ ಚೆನ್ನಾಗಿ ಓಪನ್ ಆಗತ್ತೆ. ನಮ್ಮ ಮುಂದಿನ ಸ್ಟೆಪ್ಗೆ ತಯಾರಾಗತ್ತೆ. ಅಯ್ಯೋ ಇದೇನ್ ಹೇಳ್ತಿದ್ದಾರೆ ಇವರು, ಓಪನ್ ಪೋರ್ಸ್ ನ ಶ್ರಿಂಕ್ ಮಾಡೋದನ್ನ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತಷ್ಟು ಓಪನ್ ಮಾಡೋದಕ್ಕೆ ಹೇಳ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀರಾ. ಓಪನ್ ಪೋರ್ಸ್ ನ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಅದ್ರೊಳಗಡೆ ಇರೋ ಡರ್ಟ್, ಗಲೀಜನ್ನ ಹೊರಗಡೆ ತೆಗೆಯೋದು ಅತ್ಯವಶ್ಯಕ. ಅದೇನಾದ್ರೂ ತೆಗ್ದಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಪಸ್ ಪಿಂಪಲ್ಸ್ ಆಗತ್ತೆ. ಅದಕ್ಕೆ ಇದು ಮೇನ್ ಅಂಡ್ ಇಂಪಾರ್ಟೆಂಟ್ ಸ್ಟೆಪ್. ನೆಕ್ಸ್ಟ್ ಒಂದು ಸ್ಕ್ರಬ್ ಅನ್ನ ಬೌಲ್ಗೆ ಅರ್ಧ ಚಮಚೆಯಷ್ಟು ಕಡಲೆ ಹಿಟ್ಟನ್ನ ತಗೊಳ್ಳಿ. ನೀವೇನು ವಡೆ ಬಜ್ಜಿ ಮಾಡಕ್ ಯೂಸ್ ಮಾಡ್ತಿರಲ್ಲ ಅದೇ ಕಡಲೆ ಹಿಟ್ಟನ್ನ ತಗೊಳ್ಳಿ. 1 ಚಮಚೆ ಕಡಲೆ ಹಿಟ್ಟಿಗೆ 1.5 ಚಮಚೆಯಷ್ಟು ಅಥವಾ 2 ಚಮಚೆಯಷ್ಟು ರೋಸ್ ವಾಟರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಿಂದ ನಿಮ್ಮ ಫೇಸ್ ಅನ್ನ ಸ್ಕ್ರಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲೆಲ್ಲಿ ಆ ಓಪನ್ ಪೋರ್ಸ್ ನ ಪ್ರಾಬ್ಲಮ್ ಇದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಿ 1-2 ರಿಂದ 3 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿ. ಲೈಟ್ ಆಗಿ ಸ್ಕ್ರಬ್ ಮಾಡಿ, ಜಾಸ್ತಿ ಪ್ರೆಷರ್ ಹಾಕೋದಕ್ಕೆ ಹೋಗ್ಬೇಡಿ, ನಿಧಾನವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಮ್ಯಾಗ್ನೆಟ್ ತರ ನಿಮ್ಮ ಸ್ಕಿನ್ ನಲ್ಲಿ ಆಳಕ್ ಹೋಗಿರೋಂತ ಡರ್ಟ್, ಆಯಿಲ್, ಮೇಕಪ್ ಅನ್ನ ತೆಗೆದು ಹಾಕತ್ತೆ. ಅವಾಗ್ಲೇ ನೀವು ಫೇಸ್ ವಾಶ್ ಮಾಡ್ಕೊಂಡ್ರಲ್ಲ ಅದು ಮೇಲಿನ ಮೇಲೆ ಕ್ಲೀನ್ ಆಗಿತ್ತು, ಇವಾಗ ನಿಮ್ಮ ಸ್ಕಿನ್ ಆಳದಿಂದ ಕ್ಲೀನ್ ಆಗ್ತಾ ಇದೆ. ಇವಾಗ ನಿಮ್ಮ ಪೋರ್ಸ್ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಇರತ್ತೆ. ಇದಾದ್ಮೇಲೆ ಈ ಪೋರ್ಸ್ ನ ಮುಚ್ಚಬೇಕು, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಪಸ್ ಪಿಂಪಲ್ಸ್ ಆಗುವಂತ ಚಾನ್ಸಸ್ ಇರತ್ತೆ. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೇನಲ್ಲ ಅದೇ ರೀತಿಯಾದಂತ ಒಂದು ಐಸ್ ರೋಲರ್ ಅನ್ನ ತಗೊಂಡು ಡೈರೆಕ್ಟ್ ನಿಮ್ಮ ಸ್ಕಿನ್ ಮೇಲೆ ರಬ್ ಮಾಡ್ಕೊಳ್ಳಿ. ಐಸ್ ರೋಲರ್ ಇಲ್ಲ ಅಂದ್ರೆ ಏನು ಚಿಂತೆ ಮಾಡಬೇಡಿ, ಒಂದು ಬೌಲ್ಗೆ ಒಂದಷ್ಟು ಐಸ್ ಕ್ಯೂಬ್ಸ್ ಅನ್ನ ಹಾಕೊಂಡು ಅದರೊಳಗಡೆ ನೀರ್ ಹಾಕೊಂಡು ಫೇಸ್ ಅನ್ನ ಡೈರೆಕ್ಟ್ ಆಗಿ ಅದರೊಳಗಡೆ ಡಿಪ್ ಮಾಡ್ಕೊಳ್ಳಿ. ಈ ಐಸ್ ರೋಲರ್ ನ ಲಿಂಕ್ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಅದನ್ನ ನೋಡಿ ಆರ್ಡರ್ ಮಾಡ್ಕೊಳ್ಬಹುದು. ಡೈರೆಕ್ಟ್ ಆಗಿ ನೀರೊಳಗಡೆ ಡಿಪ್ ಮಾಡೋದಿದ್ರೆ 10 ರಿಂದ 15 ಸರ್ತಿ ಫೇಸ್ ಅನ್ನ ಅದರೊಳಗಡೆ ಡಿಪ್ ಮಾಡಿ 1-2 ರಿಂದ 3 ನಿಮಿಷ ಹೀಗೆ ಐಸ್ ರೋಲರ್ ನ ರಬ್ ಇದಾದ್ಮೇಲೆ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಲೈಕ್ ಗ್ಲೋ ಆಗೋದಕ್ಕೆ ಶುರು ಆಗಿರುತ್ತೆ. ಓಪನ್ ಪೋರ್ಸ್ ಎಲ್ಲ ಶ್ರಿಂಕ್ ಆಗಿರುತ್ತೆ. ಇದಾದ್ಮೇಲೆ ಒಂದು ಮಾಸ್ಕ್ ಅನ್ನ ಪ್ರಿಪೇರ್ ಮಾಡೋಣ. ಇದು ನಿಮ್ಮ ಪೋರ್ಸ್ ಅನ್ನ ಲಾಕ್ ಮಾಡುತ್ತೆ. ನಿಮ್ಮ ಚರ್ಮಕ್ಕೆ ಪದೇ ಪದೇ ಇಷ್ಟು ಅಗಲ ಆಗ್ಬೇಡ ಅಂತ ಹೇಳ್ಬಿಟ್ಟು ನೆನ್ಪು ಮಾಡ್ಕೊಡ್ತಾ ಇರುತ್ತೆ. ನಿಮ್ಮ ಸ್ಕಿನ್ ಟೈಟ್ ಆಗತ್ತೆ. ರಿಂಕಲ್ಸ್, ಫೈನ್ ಲೈನ್ಸ್ ಏನಾದ್ರು ಇದ್ರೆ ಇದ್ರಲ್ಲೇ ನಿಮ್ಗೆ ಆ ಬೆನಿಫಿಟ್ನು ಸಿಗತ್ತೆ. ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಬೇಕು ಬಾಳೆಹಣ್ಣು.
ತುಂಬಾ ಕಾಯಿ ಆಗಿರಬಾರ್ದು, ತುಂಬಾ ಹಣ್ಣಾಗಿಯೂ ಇರಬಾರ್ದು, ತಿನ್ನೋದಕ್ಕೆ ಯೋಗ್ಯವಾಗಿರುವಂತದ್ದು. ಬೌಲ್ಗೆ ಅರ್ಧ ಬಾಳೆಹಣ್ಣನ್ನ ತಗೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಸಣ್ಣದಾಗಿ ಅದನ್ನ ಮ್ಯಾಶ್ ಮಾಡ್ಕೊಳ್ಳಿ. ಒಂದು ಫೋಕ್ ಸ್ಪೂನ್ ತಗೊಂಡು ಮ್ಯಾಶ್ ಮಾಡ್ಕೊಳ್ಳಿ. ಅದನ್ನ ತುಂಬಾ ಈಸಿಯಾಗಿ ಮ್ಯಾಶ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿಯನ್ನ ತಗೊಳ್ಳಿ. 3-4 ಹನಿಯಷ್ಟು ಫ್ರೆಶ್ ಲಿಂಬೆ ಹಣ್ಣಿನ ಜ್ಯೂಸ್. ಆಕ್ಟಿವ್ ಆಕ್ನಿ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರು ಲಿಂಬೆ ಹಣ್ಣನ್ನ ಸ್ಕಿಪ್ ಮಾಡಿ. ಇದು ಪೇಸ್ಟ್ ಲೈಕ್ ಕನ್ಸಿಸ್ಟೆನ್ಸಿ ಆಗೋವರೆಗೂ ಒಂದು ಅರ್ಧ ಚಮಚೆಯಷ್ಟು ರೋಸ್ ವಾಟರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಸ್ಟೋರ್ ಮಾಡಿ ಇಡೋದಕ್ಕೆ ಬರಲ್ಲ, ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ಹಚ್ಕೊಳ್ಬೇಕಾಗತ್ತೆ. 1-2 ನಿಮಿಷದ ಕೆಲಸ ಫ್ರೆಶ್ ಆಗಿ ಮಾಡ್ಕೊಂಡು ಫ್ರೆಶ್ ಆಗಿ ಹಚ್ಕೊಳ್ಳಿ. ಬಿಲೀವ್ ಮೀ, ಇದು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್. ಇದನ್ನ ನಿಮ್ಮ ಫೇಸ್ ನ ಆಲ್ ಓವರ್ ಹಚ್ಬೋದು, ಇಲ್ಲ ಅಂದ್ರೆ ನಿಮಗೆ ಎಲ್ಲೆಲ್ಲಿ ಓಪನ್ ಪೋರ್ಸ್ ನ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಷ್ಟೇ ಹಚ್ಕೊಳ್ಬಹುದು. ನಾನು ಇಲ್ಲಿ ಫೇಸ್ ನ ಆಲ್ ಓವರ್ ಹಚ್ತಾ ಇದ್ದೀನಿ. 10-15 ನಿಮಿಷ ಅದು ಒಣಗ್ತಾ ಇದ್ದಂಗೆನೆ ನಿಮ್ಮ ಸ್ಕಿನ್ ಟೈಟ್ ಆಗಿ ಫೀಲ್ ಆಗೋದಕ್ಕೆ ಶುರು ಆಗ್ತಿರತ್ತೆ. ಮುಲ್ತಾನಿ ಮಿಟ್ಟಿ ಇದು ನಿಮ್ಮ ಸ್ಕಿನ್ ಪೋರ್ಸ್ ನ ಮಿನಿಮೈಸ್ ಮಾಡತ್ತೆ. ಬನಾನಾ ನಿಮ್ಮ ಫೇಸ್ ಅನ್ನ ಟೈಟ್ ಮಾಡತ್ತೆ. ಅಂಡ್ ಲಿಂಬೆ ಹಣ್ಣು ನಿಮ್ಮ ಫೇಸ್ ಅನ್ನ ಬ್ರೈಟನ್ ಮಾಡುತ್ತೆ. 2-3 ಶೇಡ್ ಬ್ರೈಟನ್ ಆಗತ್ತೆ. ನಿಮ್ಮ ಸ್ಕಿನ್ಗೆ ವಿಟಮಿನ್ ಸಿ ನ ಡೋಸ್ ಸಿಗತ್ತೆ. ಇದಾದ್ಮೇಲೆ ಒಂದು 15 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಇಂದ ಫೇಸ್ ನ ವಾಶ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೆಲವೊಂದಷ್ಟು ಜನಕ್ಕೆ ತಪ್ಪಾಗಿ ಇನ್ಫಾರ್ಮೇಶನ್ ಇರುತ್ತೆ. ನಮ್ಮ ಸ್ಕಿನ್ ಆಲ್ರೆಡಿ ಆಯಿಲಿ ಸ್ಕಿನ್, ಇದಕ್ಕೆ ಮತ್ತೆ ಮಾಯಿಶ್ಚರೈಸರ್ ನ ಅವಶ್ಯಕತೆ ಇಲ್ಲ, ನಮ್ಮ ಸ್ಕಿನ್ ಆಲ್ರೆಡಿ ಮಾಯಿಶ್ಚರೈಸ್ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಯಿಲ್ ಜಾಸ್ತಿ ಉತ್ಪತ್ತಿ ಆಗೋದನ್ನ ತಡಿಬೇಕು ಅಂತಂದ್ರೆ ಇದೊಂದೇ ಉಪಾಯ ಇರೋದು. ನಿಮ್ಮ ಸ್ಕಿನ್ಗೆ ಏನ್ ಬೇಕೋ ಅದನ್ನ ನೀವು ಮೇಲಿಂದ ಕೊಟ್ರೆ ಎಕ್ಸ್ಟ್ರಾ ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ. ಹಾಗಾಗಿ ಮಾಯಿಶ್ಚರೈಸಿಂಗ್ ಈಸ್ ಕಂಪಲ್ಸರಿ. ಸಿಂಪಲ್ ಆಗಿ ಒಂದು ಆಲೋವೆರಾ ಜೆಲ್ ಅನ್ನ ಅಷ್ಟೇ ಹಚ್ಚಿದ್ರೆ ಸಾಕು. ಸ್ಪೆಷಲಿ ಓಪನ್ ಪೋರ್ಸ್ ಇರೋರು ಜೆಲ್ ಬೇಸ್ ಮಾಯಿಶ್ಚರೈಸರ್ ನ ಯೂಸ್ ಮಾಡಬೇಕು. ಮಾರ್ಕೆಟ್ ಬೇಸ್ ಫೇಸ್ ಮಾಯಿಶ್ಚರೈಸರ್ ಅಥವಾ ಹೋಮ್ ಮೇಡ್ ಫೇಸ್ ಮಾಯಿಶ್ಚರೈಸರ್ ಯಾವ್ದನ್ನಾದ್ರೂ ಯೂಸ್ ಮಾಡಬಹುದು. ನಾನಿಲ್ಲಿ ಹೋಮ್ ಮೇಡ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ ಇಷ್ಟೇ ಪ್ರಾಸೆಸ್. ಇದನ್ನ ದಿನ ಮಾಡ್ಬೇಕು ಅಂತ ಏನಿಲ್ಲ, ಒಂದಿನ ಬಿಟ್ಟು ಇನ್ನೊಂದ್ ದಿನ ಮಾಡ್ಕೊಳ್ಬಹುದು. ಆಲ್ಟರ್ನೇಟ್ ಡೇಸ್ ಅಲ್ಲಿ ಇದನ್ನ ಮಾಡ್ಕೊಳ್ಳಿ, ಅಥವಾ ವಾರಕ್ಕೆ 2 ಸರ್ತಿ ಮಾಡಿ. ಎಷ್ಟು ದಿನ ಮಾಡ್ಬೇಕು ನೋಡಿ, ಇದು ನ್ಯಾಚುರಲ್ ರೆಮಿಡಿ. ಇದನ್ನೇನಾದ್ರೂ ನೀವು ಡಿಸಿಪ್ಲಿನ್ ಆಗಿ ಮಾಡಿದ್ರೆ ಪರ್ಮನೆಂಟ್ ರಿಸಲ್ಟ್ಸ್ ನಿಮ್ದಾಗತ್ತೆ. ಒಬ್ಬೊಬ್ರಿಗೆ 2 ವಾರದಲ್ಲಿ ರಿಸಲ್ಟ್ ಸಿಗ್ಬೋದು, ಇನ್ನು ಕೆಲವರಿಗೆ 2 ತಿಂಗಳಾಗ್ಬೋದು. ಸೊ ಅದಕ್ಕೆ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಿ. ಸೊ ಇವತ್ತಿನ ಈ DIY ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 2 ಅಮೇಜಿಂಗ್ ಮಾರ್ಕೆಟ್ ಬೇಸ್ ಸೀರಮ್ಸ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದನ್ನ ನಾನು ಖುದ್ದಾಗಿ ಯೂಸ್ ಮಾಡ್ತೀನಿ ಅಂಡ್ ಇಟ್ಸ್ ವರ್ಕ್ಡ್ ಅಮೇಜಿಂಗ್ ಫಾರ್ ಮಿ. ಇದು ಸ್ಪಾನ್ಸರ್ ಅಥವಾ ಪೇಡ್ ಪ್ರಮೋಷನ್ ಅಲ್ಲ, ನನಗ್ ಸಿಕ್ಕಿರುವಂತ ಜೆನ್ಯೂನ್ ರಿಸಲ್ಟ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಪ್ರಾಡಕ್ಟ್ ಗಳ ಲಿಂಕ್ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡಿ ಆರ್ಡರ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಓಪನ್ ಪೋರ್ಸ್ ನ ಕ್ಲೀನ್ ಮಾಡೋದಕ್ಕೆ ಕ್ಲಾಗ್ಡ್ ಪೋರ್ಸ್ ಅಥವಾ ದೊಡ್ಡದಾಗಿರುವಂತ ಓಪನ್ ಪೋರ್ಸ್ ಏನಾದ್ರೂ ಆಗಿದ್ರೆ ಇದನ್ನ ಕಡಿಮೆ ಮಾಡುತ್ತೆ, ಶ್ರಿಂಕ್ ಮಾಡುತ್ತೆ ಸ್ಯಾಲಿಸಿಲಿಕ್ ಆಸಿಡ್. ಸ್ಯಾಲಿಸಿಲಿಕ್ ಆಸಿಡ್ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಗಳಿದಾವೆ. ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೊಳ್ಬಾರದು ಅಂತ ಹೇಳ್ಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್ ರೇಂಜ್ ಅಲ್ಲೂ ಇದೆ. ಅಫೋರ್ಡೆಬಲ್ ರೇಂಜ್ ಅಲ್ಲಿ ಅಂದ್ರೆ ಪಿಲ್ಗ್ರಿಮ್ 2% ಸ್ಯಾಲಿಸಿಲಿಕ್ ಆಸಿಡ್. ಇಟ್ಸ್ ಅಮೇಜಿಂಗ್ ಅಂಡ್ ಎಫೆಕ್ಟಿವ್. ಇದನ್ನ ಲಕ್ಷಾಂತರ ಜನ ಯೂಸ್ ಮಾಡಿದ್ದಾರೆ. ಲಕ್ಷಾಂತರ ಜನಕ್ಕೆ ರಿಸಲ್ಟ್ಸ್ ಪಾಸಿಟಿವ್ ಆಗಿದೆ. ಓಪನ್ ಪೋರ್ಸ್ ಮಾತ್ರ ಅಲ್ಲ, ಆಕ್ನಿ ಸ್ಕಾರ್ಸ್ ಗಳನ್ನ ಕೂಡ ರಿಡ್ಯೂಸ್ ಮಾಡುತ್ತೆ. ಇದನ್ನ ನಾನು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅಮೇಜಿಂಗ್. ಓಪನ್ ಪೋರ್ಸ್ ಮಾತ್ರ ಅಲ್ಲ, ಡಾರ್ಕ್ ಸ್ಪಾಟ್ಸ್ಗೂ ಕೂಡ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಓಪನ್ ಪೋರ್ಸ್ ಶ್ರಿಂಕ್ ಮಾಡುತ್ತೆ, ಪಿಗ್ಮೆಂಟೇಷನ್ ರಿಡ್ಯೂಸ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸ್ ಏನಾದ್ರೂ ಆಗಿದ್ರೆ ಅದನ್ನ ಕೂಡ ರಿಡ್ಯೂಸ್ ಮಾಡುತ್ತೆ, ಸ್ಕಿನ್ ಬ್ಯಾರಿಯರ್ ನ ರಿಪೇರ್ ಮಾಡುತ್ತೆ. ಡರ್ಮ್ ಡಾಕ್ ಆನೆಸ್ಟ್ ಸೈನ್ಸ್ 10% ನಿಯಾಸಿನಮೈಡ್ ಸೀರಮ್, ಸ್ಮೂತ್ ಫ್ಲಾಲೆಸ್ ಸ್ಕಿನ್ ನಿಮ್ದಾಗತ್ತೆ. ಇಟ್ಸ್ ಹೈಲಿ ರೆಕಮೆಂಡೆಡ್. ಈ ಪ್ರಾಡಕ್ಟ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಟ್ಯಾಗ್ ಮಾಡಿರ್ತೀನಿ, ನೋಡಿ ಬೈ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಸಿಗ್ತೀನಿ ಮುಂದಿನ ಅಮೇಜಿಂಗ್ DIY ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.